ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅಕ್ಷರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಬಂದು ಸಾಟರ್ಡೆ ಲಾಗ್ ಆಗಿರುತ್ತೆ. ಸಾಟರ್ಡೆ ಈವ್ನಿಂಗ್ ನಾವು ಕದ್ರಿ ಟೆಂಪಲ್ಗೆ ಹೊರಟಿದ್ದೀವಿ. ಅಲ್ಲೇ ನೈಟು ಸ್ಟೇ ಮಾಡಿ ಬೆಳಗಿನ ದರ್ಶನಕ್ಕೆ ಹೋಗಬೇಕು. ಈ ದೇವಸ್ಥಾನದ ಬಗ್ಗೆ ತುಂಬ ವಿಶೇಷ ಇದೆ ಫ್ರೆಂಡ್ಸ್. ಇದು ಬಂದು 5000 ದಶಕಗಳ ಇತಿಹಾಸವುಳ್ಳ ದೇವಸ್ಥಾನವಾಗಿರುತ್ತದೆ. ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿರುವ ವಿಗ್ರಹ ಬಂದು ಶಾಂತ ಸ್ವಭಾವ ರೂಪವಾಗಿರುತ್ತದೆ. ಇದು ಬೇರೆ ಎಲ್ಲೂ ನೋಡೋಕ್ಕೆ ಸಿಗೋದಿಲ್ಲ. ಬೇರೆ ಎಲ್ಲ ಕಡೆ ಉಗ್ರ ನರಸಿಂಹ ಸಿಗ್ತಾರೆ, ಇಲ್ಲಿ ಬಂದು ಶಾಂತ ಸ್ವಭಾವದ ವಿಗ್ರಹ ಆಗಿರುತ್ತದೆ. ಮತ್ತೊಂದು ಪವಾಡವೇನೆಂದರೆ, ನರಸಿಂಹಸ್ವಾಮಿಯ ವಿಗ್ರಹದಲ್ಲಿ ಈಗಲೂ ಕೂಡ ಬೆವರು ಸುರಿಯುತ್ತಿರುತ್ತದೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನೆಂದರೆ, ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿ ನೆಲೆಸಿರುವಂತಹ ಸ್ಥಳ. ಮತ್ತೊಂದು ವಿಶೇಷತೆ ಏನೆಂದರೆ, ಭಕ್ತ ಪ್ರಹ್ಲಾದ ಕೂಡ ಸ್ವಾಮಿಯ ಎಡಭಾಗದಲ್ಲಿ ಸ್ಥಾಪಿಸಿದ್ದಾರೆ. ಹೇಗಿದೆ ಫ್ರೆಂಡ್ಸ್, ದೇವಸ್ಥಾನ ನೋಡ್ಕೊಂಡು ಬಂದ್ರಾ? ನೀವು ಒಂದ್ಸರಿ ಭೇಟಿ ನೀಡಿ ದೇವರ ದರ್ಶನ ಮಾಡ್ಕೊಳ್ಳಿ. ನಾವು ಕೂಡ ದರ್ಶನ ಮಾಡಿದ್ದಾಯಿತು ಫ್ರೆಂಡ್ಸ್. ದರ್ಶನ ಮಾಡಿ ಹೊರಗಡೆ ಬಂದು ಪ್ರದಕ್ಷಿಣೆ ಹಾಕಿ ಪ್ರಸಾದ ಕೂಡ ಕೊಡ್ತಾರಲ್ಲಿ. ಪ್ರಸಾದ ತಿಂದ್ಕೊಂಡು ಬಂದು ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ರಿ. ತುಂಬ ಮನಸ್ಸಿಗೆ ಸಮಾಧಾನವಾಗ್ತಾಯಿತ್ತು, ಮನಸ್ಸಿಗೆ ತುಂಬ ಸಂತೋಷವಾಗ್ತಾಯಿತ್ತು ಫ್ರೆಂಡ್ಸ್. ತುಂಬ ಪಾಸಿಟಿವ್ ವೈಬ್ಸ್ ಬಂತು. ಎಲ್ಲ ಮುಗಿಸ್ಕೊಂಡು ಔಟ್ಸೈಡ್ ಬಂದ್ರಿ. ಔಟ್ಸೈಡ್ ಶಾಪಿಂಗ್ಸ್ ಇರುತ್ತೆ. ಹಾಗೆ ಬರ್ತಾ ದಾರಿಯಲ್ಲಿ ಒಂದು ಗಂಗಮ್ಮ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಕೈ ಮುಗಿದು ಪ್ರೇಯರ್ ಮಾಡಿಕೊಂಡು ಬಂದ್ರಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.